ಬಿಎಂಟಿಸಿ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲೂ ಯುಪಿಐ ಸ್ಕ್ಯಾಮ್ 23 ಲಕ್ಷ ರೂಪಾಯಿ ದೋಚಿದ್ರ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಲ್ಯಾಬ್ ಓಪಿಡಿಯಲ್ಲಿ ವೈಯಕ್ತಿಕ ಸ್ಕ್ಯಾನರ್ ಅನ್ನ ಅಳವಡಿಸಿ ವಂಚನೆ ಮಾಡಿದ್ದಾರೆ. ಸುಮಾರು 23 ಲಕ್ಷಕ್ಕೂ ಅಧಿಕ ಹಣವನ್ನ ವಂಚಿಸಿರೋ ಬಗ್ಗೆ ಅನುಮಾನ ಇದೆ. ಈ ಬೆನ್ನಲ್ಲೇ ತನಿಖೆಗೆ ಆಸ್ಪತ್ರೆಯಲ್ಲಿ ಇಂಟರ್ನಲ್ ಕಮಿಟಿ ರಚನೆ ಆಗಿದೆ. ಆಂತರಿಕ ಸಮಿತಿ ತನಿಖೆಯಲ್ಲಿ ಆಸ್ಪತ್ರೆ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೀಪಕ್ ದೂರನ್ನ ಕೊಟ್ಟಿದ್ದಾರೆ. ವಿವಿಪುರಂ ಠಾಣೆಯಲ್ಲಿ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿದೆ. ಜೊತೆಗೆ ಅದು ನಮ್ಮದು ಪೀರಿಯಾಡಿಕಲಿ FC ಮೀಟಿಂಗ್ ಆಗ್ತಾ ಇರುತ್ತೆ. ಅದರಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಈ ಥರ ಕಂಡು ಬಂತು ಅಂತ ಅಂದ್ಬಿಟ್ಟು ನಮಗೂ ಎಚ್ಚರಿಕೆ ಕೊಟ್ಟರು. ನಿಮ್ಮಲ್ಲೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಡೇಟಾ ಎಂಟ್ರಿ ಆಪ್ರೇಟರ್ಸು, ಕ್ಯಾಶ್ ಸೆಕ್ಷನ್ ಸ್ವಲ್ಪ ಗಮನ ಹರಿಸಿ ಅಂತ ಅಂದ್ಬಿಟ್ಟು ಅದು ಗಮನ ಹರಿಸಿದಾಗ ನಮ್ಮ ಕೌಂಟ್ರುಗಳಲ್ಲಿ ಕೆಲವು ಕೌಂಟ್ರುಗಳಲ್ಲಿ ಅಂದರೆ ನಮ್ಮ ಇನ್ಫೋಸಿಸ್ ಲ್ಯಾಬ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಂಡು ಬಂದಾಗ ಒಂದು ತಿಂಗಳದಲ್ಲ ಸುಮಾರು ಒಂದು 5-6 ತಿಂಗಳಲ್ಲಿ ನೋಡಿದಾಗ ಸ್ವಲ್ಪ ಅವ್ಯವಹಾರ ಥರ ಕಂಡು ಬಂದಿದೆ. ಅದಕ್ಕೋಸ್ಕರ ಕಮಿಟಿ ಮಾಡಿಕೊಂಡು ಟ್ರೇಸ್ ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದೆ ನಮ್ಮ ಟ್ರಾನ್ಸಾಕ್ಷನಲ್ಲಿ. ಅದರಿಂದ FIR ಮಾಡಬೇಕು ಅಂತ ಮಾಡಿದ್ದೀವಿ. ಲ್ಯಾಬ್ ಟೆಸ್ಟ್ಗಳು, ಅಂದರೆ ರಕ್ತ ಪರೀಕ್ಷೆಗಳು, ಎಕ್ಸ್ರೇ ಪರೀಕ್ಷೆಗಳು ಮಾಡಿದಾಗ ಆ ಥರ ಕೌಂಟರ್ಗಳಲ್ಲಿ ಕ್ಲೀನಾಗಿ ಮಾಡಿರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.